ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಹೊಸ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಬೇಕು ಅಂದರೆ ಮೊದಲಿಗೆ ನಾವು ಆನ್ಲೈನ್ ಫಾರ್ಮ್ನ ಫಿಲ್ ಮಾಡಬೇಕು. ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗ ಅದರಲ್ಲಿ ಅಪಾಯಿಂಟ್ಮೆಂಟ್ ಡೇಟ್ ಮತ್ತು ಟೈಮ್ನ ನಾವು ಸೆಲೆಕ್ಟ್ ಮಾಡ್ತೇವೆ. ಆ ಸೇಮ್ ಡೇಟ್ ಮತ್ತು ಟೈಮ್ಗೆ ನಾವು ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಥವಾ ಪಾಸ್ಪೋರ್ಟ್ ಆಫೀಸ್ಗೆ ವಿಸಿಟ್ ಮಾಡ್ತೇವೆ. ಸೊ ಈಗ ನಾವು ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿದ್ವಿ, ಫೀಸ್ನೂ ಪೇ ಮಾಡಿದ್ವಿ. ಆದರೆ ನಮ್ಮ ಅಪಾಯಿಂಟ್ಮೆಂಟ್ ದಿನ ನಾವು ಏನೆಲ್ಲ ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕು, ಪಾಸ್ಪೋರ್ಟ್ ಆಫೀಸಲ್ಲಿ ಏನೆಲ್ಲ ಕ್ವಶನ್ಸ್ನ ನಿಮಗೆ ಕೇಳ್ಬೋದು, ಪಾಸ್ಪೋರ್ಟ್ ಆಫೀಸ್ನ ಕಂಪ್ಲೀಟ್ ಪ್ರೊಸೆಸ್ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಪಾಸ್ಪೋರ್ಟ್ ಆಫೀಸ್ ಯಾವಾಗಲೂ ರಶ್ ಆಗಿರುತ್ತೆ. ಸೊ ನೀವು ಅರ್ಧ ಗಂಟೆ ಮುಂಚೆನೇ ಪಾಸ್ಪೋರ್ಟ್ ಆಫೀಸ್ ರೀಚ್ ಆಗೋಕ್ಕೆ ಟ್ರೈ ಮಾಡಿ. ಪಾಸ್ಪೋರ್ಟ್ ಆಫೀಸ್ ಎಂಟ್ರಿಗೆ ನೀವು ಅಪಾಯಿಂಟ್ಮೆಂಟ್ ಸ್ಲಿಪ್ ಅಥವಾ ಪಾಸ್ಪೋರ್ಟ್ ಆಫೀಸಿಂದ ಬಂದಿರೋ SMS ನೀವು ಶೋ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ನಿಮಗೆ ಒಳಗಡೆ ಎಂಟ್ರಿ ಸಿಗಲ್ಲ. ಪಾಸ್ಪೋರ್ಟ್ ಆಫೀಸ್ಗೆ ನೀವು ವಿಸಿಟ್ ಮಾಡಿದಾಗ ಮೇನ್ ಗೇಟಲ್ಲಿರೋ ಸೆಕ್ಯೂರಿಟಿ ಪರ್ಸನ್ಗೆ ನಿಮ್ಮ ಅಪಾಯಿಂಟ್ಮೆಂಟ್ ಸ್ಲಿಪ್ನ ಶೋ ಮಾಡಬೇಕು. ಅವರು ಡೇಟ್ ಆ್ಯಂಡ್ ಟೈಮ್ನ ಚೆಕ್ ಮಾಡ್ತಾರೆ. ಕರೆಕ್ಟ್ ಆಗಿದ್ದರೆ ನಿಮಗೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಇನ್ನೊಂದು ವಿಷಯ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಆಗಿರಲಿ ನಿಮ್ಮ ಫ್ರೆಂಡ್ಸ್ಗೆ ಆಗಿರಲಿ ಒಳಗಡೆ ಎಂಟ್ರಿ ಸಿಗಲ್ಲ. ಒಂದು ವೇಳೆ ಅಪ್ಲಿಕೆಂಟ್ ಮೈನರ್ ಆಗಿದ್ದರೆ ಮಾತ್ರ ಪೇರೆಂಟ್ಸ್ಗೆ ಎಂಟ್ರಿ ಕೊಡ್ತಾರೆ. ನೀವು ಪಾಸ್ಪೋರ್ಟ್ ಆಫೀಸ್ ಒಳಗಡೆ ಎಂಟ್ರಿ ಕೊಟ್ಟ ಕೂಡಲೇ ನಿಮಗೆ ರಿಸೆಪ್ಷನ್ ಕೌಂಟರ್ ಕಾಣುತ್ತೆ. ಅಲ್ಲಿ ನೀವು ಟೋಕನ್ನ ಕಲೆಕ್ಟ್ ಮಾಡಬೇಕು. ಟೋಕನ್ನ ಕಲೆಕ್ಟ್ ಮಾಡೋದಕ್ಕೆ ನಿಮ್ಮ ಅಪಾಯಿಂಟ್ಮೆಂಟ್ ಸ್ಲಿಪ್ ಜೊತೆಗೆ ನೀವು ಆನ್ಲೈನಲ್ಲಿ ಪಾಸ್ಪೋರ್ಟ್ ಅಪ್ಲೈ ಮಾಡುವಾಗ ಕೊಟ್ಟಿರೋ ಡಾಕ್ಯುಮೆಂಟ್ಸ್ನ ರಿಸೆಪ್ಷನ್ ಕೌಂಟರಲ್ಲಿ ಶೋ ಮಾಡಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ದರೆ ನಿಮಗೆ ಅಪಾಯಿಂಟ್ಮೆಂಟ್ನ ಟೋಕನ್ ನಂಬರ್ ಸಿಗುತ್ತೆ. ಟೋಕನ್ ನಂಬರ್ ಸಿಕ್ಕಿದ ಮೇಲೆ ನೀವು ಅಲ್ಲಿಂದ ವೇಟಿಂಗ್ ಏರಿಯಾಗೆ ಬರಬೇಕಾಗುತ್ತೆ. ವೇಟಿಂಗ್ ರೂಮಲ್ಲಿ ಒಂದು LED ಡಿಸ್ಪ್ಲೇ ಇರುತ್ತೆ. ಆ ಡಿಸ್ಪ್ಲೇಯಲ್ಲಿ ಟೋಕನ್ ನಂಬರ್ ಹಾಗೆಯೇ ಅದರ ಎದುರುಗಡೆ ಕೌಂಟರ್ ನಂಬರ್ನ ಮೆನ್ಷನ್ ಮಾಡಿರ್ತಾರೆ. ನಿಮ್ಮ ಟೋಕನ್ ನಂಬರ್ ಡಿಸ್ಪ್ಲೇ ಮೇಲೆ ಬಂದ ಕೂಡಲೇ ಆ ಟೋಕನ್ ನಂಬರ್ ಮುಂದುಗಡೆ ಮೆನ್ಷನ್ ಮಾಡಿರೋ ಕೌಂಟರ್ಗೆ ನೀವು ವಿಸಿಟ್ ಮಾಡಬೇಕು. ಈ ಕೌಂಟರನ್ನು ಕೌಂಟರ್ A ಅಂತ ಕರೀತಾರೆ. ಟೋಟಲ್ ಆಗಿ 3 ಟೈಪ್ಸ್ ಕೌಂಟರ್ ಇರುತ್ತೆ. ಒಂದು ಕೌಂಟರ್ A, ಕೌಂಟರ್ B ಮತ್ತು ಕೌಂಟರ್ C. ಈ A ಕೌಂಟರಲ್ಲಿ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡ್ತಾರೆ. ನಂತರ ನಿಮ್ಮ ಬಯೋಮೆಟ್ರಿಕ್ ತಗೊಳ್ತಾರೆ. ಫಸ್ಟ್ ನಿಮ್ಮ ಫಿಂಗರ್ ಪ್ರಿಂಟ್ಸ್ನ ಸ್ಕ್ಯಾನ್ ಮಾಡ್ತಾರೆ. ಅದ್ರ ಜೊತೆಗೆ ನಿಮ್ಮ ಫೋಟೋನು ಕ್ಯಾಪ್ಚರ್ ಮಾಡ್ತಾರೆ. ನಾವು ಆನ್ಲೈನಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಯಾವುದೇ ಫೋಟೋನ ಅಪ್ಲೋಡ್ ಮಾಡಿರಲ್ಲ. ಸೊ ಇವಾಗ ಕ್ಯಾಪ್ಚರ್ ಮಾಡಿರೋ ಫೋಟೋನೇ ನಿಮ್ಮ ಪಾಸ್ಪೋರ್ಟಲ್ಲಿ ಪ್ರಿಂಟಾಗಿ ಬರುತ್ತೆ. ನಂತರ ಅಪ್ಲಿಕೇಶನ್ ಫಾರ್ಮಲ್ಲಿ ನಿಮ್ಮ ಒಂದು ಸಿಗ್ನೇಚರ್ನ ತಗೊಳ್ತಾರೆ. ನಂತರ ನಿಮ್ಮನ್ನು ಅಲ್ಲಿಂದ ಕೌಂಟರ್ Bಗೆ ಕಳಿಸ್ತಾರೆ. ಅಲ್ಲಿನೂ ಸ್ವಲ್ಪ ರಶ್ ಇರುತ್ತೆ. ಸೊ ನೀವು ವೇಟಿಂಗ್ ರೂಮಲ್ಲಿ ವೇಟ್ ಮಾಡಬೇಕಾಗುತ್ತೆ. ನಿಮ್ಮ ಟೋಕನ್ ನಂಬರ್ ಡಿಸ್ಪ್ಲೇ ಮೇಲೆ ಬಂದ ಕೂಡಲೇ ನೀವು ಕೌಂಟರ್ Bಗೆ ವಿಸಿಟ್ ಮಾಡಬೇಕು. ಈ ಕೌಂಟರಲ್ಲಿ ಮತ್ತೆ ನಿಮ್ಮ ಎಲ್ಲ ಡೀಟೇಲ್ಸ್ನ ಕ್ರಾಸ್ ಚೆಕ್ ಮಾಡ್ತಾರೆ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಲ್ಲಿ ಕರೆಕ್ಷನ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಅಲ್ಲಿಂದ ನೀವು ಕೌಂಟರ್ Cಗೆ ಬರಬೇಕು. ಕೌಂಟರ್ A ಮತ್ತು ಕೌಂಟರ್ Bಯಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿರೋರು ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯೀಸ್ ಆಗಿರ್ತಾರೆ. ಆದರೆ ಕೌಂಟರ್ Cಯಲ್ಲಿ ಗೌರ್ಮೆಂಟ್ ಆಫೀಸರ್ಸ್ ಇರ್ತಾರೆ. ಇವರನ್ನು ಪಾಸ್ಪೋರ್ಟ್ ಗ್ರ್ಯಾಂಟಿಂಗ್ ಆಫೀಸರ್ಸ್ ಅಂತಲೂ ಕರೀತಾರೆ. ಇವರು ಪಾಸ್ಪೋರ್ಟ್ ನಿಮಗೆ ಇಶ್ಯೂ ಮಾಡಬೇಕೋ ಬೇಡವೋ ಅಂತ ಡಿಸೈಡ್ ಮಾಡ್ತಾರೆ. ಇವರು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಡೀಟೇಲ್ಡಾಗಿ ಚೆಕ್ ಮಾಡ್ತಾರೆ. ನೀವು ಪಾಸ್ಪೋರ್ಟ್ಗೆ ಆನ್ಲೈನಲ್ಲಿ ಅಪ್ಲೈ ಮಾಡುವಾಗ ಕೊಟ್ಟಿರೋ ಸಪೋರ್ಟಿವ್ ಡಾಕ್ಯುಮೆಂಟ್ಸ್, ಎಕ್ಸಾಂಪಲ್ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಸೊ ಅದನ್ನೆಲ್ಲ ನೀವು ಇಲ್ಲಿ ಶೋ ಮಾಡಬೇಕಾಗುತ್ತೆ. ನೀವು ಒಂದು ವೇಳೆ ನಾನ್ ECR ಪಾಸ್ಪೋರ್ಟಿಗೆ ಅಪ್ಲೈ ಮಾಡಿದರೆ ನೀವು ಒರಿಜಿನಲ್ SSLC ಮಾರ್ಕ್ಸ್ ಕಾರ್ಡ್ನ ನೀವು ಇಲ್ಲಿ ಶೋ ಮಾಡಬೇಕು. ಪಾಸ್ಪೋರ್ಟಲ್ಲಿ 2 ಟೈಪ್ಸ್ ಪಾಸ್ಪೋರ್ಟ್ ಇರುತ್ತೆ. ಒಂದು ನಾನ್ ECR ಪಾಸ್ಪೋರ್ಟ್, ಇನ್ನೊಂದು ECR ಪಾಸ್ಪೋರ್ಟ್. ECR ಪಾಸ್ಪೋರ್ಟ್ ಅಂದರೆ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್. ಅಂದರೆ ನಿಮ್ಮ ಬಳಿ SSLC ಅಥವಾ 10th ಕ್ಲಾಸ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ನೀವು ECR ಪಾಸ್ಪೋರ್ಟಿಗೆ ಅಪ್ಲೈ ಮಾಡಬೇಕಾಗುತ್ತೆ. ECR ಪಾಸ್ಪೋರ್ಟ್ ಯಾರ ಹತ್ರ ಇರುತ್ತೆ, ಅವರು ಹೊರದೇಶಕ್ಕೆ ಹೋಗುವಾಗ ಅಥವಾ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡುವಾಗ ಸ್ಪೆಷಲ್ ಇಮಿಗ್ರೇಷನ್ ಕ್ಲಿಯರೆನ್ಸ್ ಮಾಡ್ಕೋಬೇಕಾಗುತ್ತೆ. ಎರಡನೇದು ನಾನ್ ECR ಪಾಸ್ಪೋರ್ಟ್ ಅಂದರೆ ಇಮಿಗ್ರೇಷನ್ ಕ್ಲಿಯರೆನ್ಸ್ ನಾಟ್ ರಿಕ್ವೈರ್ಡ್. ಸೊ ನೀವು ನಾನ್ ECR ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದರೆ ನೀವು SSLC ಮಾರ್ಕ್ಸ್ ಕಾರ್ಡ್ನ ನೀವು ಇಲ್ಲಿ ಶೋ ಮಾಡಬೇಕಾಗುತ್ತೆ. ಕೌಂಟರ್ Cಯಲ್ಲಿರೋ ಗೌರ್ಮೆಂಟ್ ಆಫೀಸರ್ಸ್ ನಿಮಗೆ ಕೆಲವೊಂದು ಬೇಸಿಕ್ ಕ್ವಶನ್ಸ್ನ ಕೇಳ್ಬೋದು. ಎಕ್ಸಾಂಪಲ್, ನೀವು ಯಾವ ಪರ್ಪಸ್ಗೆ ಪಾಸ್ಪೋರ್ಟ್ ಅಪ್ಲೈ ಮಾಡ್ತಿದ್ದೀರಾ ಅಂತ. ಸೊ ನೀವು ಅದಕ್ಕೆ ಅಕಾರ್ಡಿಂಗ್ಲಿ ಆನ್ಸರ್ ಮಾಡ್ಬೋದು. ಎಜುಕೇಷನ್ಗೆ ಅಂದರೆ ಎಜುಕೇಷನ್ಗೆ, ಅಥವಾ ಟ್ರಾವೆಲಿಂಗ್ಗೆ ಅಥವಾ ಜಾಬ್ಗೆ. ಸೊ ಅದರ ಪ್ರಕಾರ ಆನ್ಸರ್ ಮಾಡಿ. ಹಾಗೆ ನಿಮ್ಮ ಕರೆಂಟ್ ಅಡ್ರೆಸ್ನ ಕೇಳ್ಬೋದು, ನಿಮ್ಮ ಪೇರೆಂಟ್ಸ್ ನೇಮ್ನ ಕೇಳ್ಬೋದು. ಸಿಂಪಲ್ ಆಗಿರೋ ಕ್ವಶನ್ಸ್ನ ಕೇಳ್ತಾರೆ. ನೀವು ಗಾಬರಿ ಆಗೋ ಅವಶ್ಯಕತೆಯೇ ಇಲ್ಲ. ಯಾವುದೇ ಕಾಂಪ್ಲೆಕ್ಸ್ ಆಗಿರೋ ಕ್ವಶನ್ಸ್ನ ಅವರು ಕೇಳಲ್ಲ. ಸೊ ಅಲ್ಲಿಂದ ನೀವು ಅಂದರೆ ಕೌಂಟರ್ Cಯಿಂದ ಹೊರಗಡೆ ಬಂದ ಮೇಲೆ ಅಲ್ಲಿ ಒಂದು ಕೌಂಟರ್ ಇರುತ್ತೆ. ಅಲ್ಲಿ ನೀವು ಅಕ್ನಾಲೆಜ್ಮೆಂಟ್ ಸ್ಲಿಪ್ನ ತಗೋಬೇಕಾಗುತ್ತೆ. ಈ ಅಕ್ನಾಲೆಜ್ಮೆಂಟ್ ಸ್ಲಿಪ್ನಿಂದ ನೀವು ಪಾಸ್ಪೋರ್ಟ್ ಸ್ಟೇಟಸ್ನ ನೀವು ಕಂಟಿನ್ಯೂಯಸ್ ಆಗಿ ಟ್ರ್ಯಾಕ್ ಮಾಡ್ಬೋದು. ಅದೇ ಸೇಮ್ ಟೈಮಲ್ಲಿ ನಿಮ್ಮ ಮೊಬೈಲ್ ಫೋನಿಗೂ ಒಂದು ಪಾಸ್ಪೋರ್ಟ್ ಆಫೀಸಿಂದ ಮೆಸೇಜ್ ಬರುತ್ತೆ, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ. ಸೊ ಇಲ್ಲಿಗೆ ನಿಮ್ಮ ಪಾಸ್ಪೋರ್ಟ್ ಆಫೀಸ್ ಕೆಲಸ ಕಂಪ್ಲೀಟಾಗಿ ಮುಗಿಯುತ್ತೆ.
ನೆಕ್ಸ್ಟ್ 2 to 3 ಡೇಸ್ ಒಳಗಡೆ ನಿಮ್ಮ ಪೊಲೀಸ್ ವೆರಿಫಿಕೇಷನ್ ಬರುತ್ತೆ. ನಿಮ್ಮ ಊರಿನ ಹತ್ತಿರದ ಪೊಲೀಸ್ ಸ್ಟೇಷನಿಂದ ನಿಮಗೆ ಕಾಲ್ ಬರುತ್ತೆ. ಆವಾಗ ನೀವು ಪಾಸ್ಪೋರ್ಟ್ ಆಫೀಸಲ್ಲಿ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಿ ಆ ಡಾಕ್ಯುಮೆಂಟ್ಸ್ನ ಫೋಟೋ ಕಾಪಿ ಅಥವಾ ಜೆರಾಕ್ಸ್ ಕಾಪಿನ ನೀವು ಪೊಲೀಸ್ ಸ್ಟೇಷನಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಕೆಲವೊಂದು ಕೇಸಲ್ಲಿ ಪೊಲೀಸ್ ಖುದ್ದಾಗಿ ನಿಮ್ಮ ಮನೆಗೆ ಬಂದು ವೆರಿಫಿಕೇಷನ್ ಕಂಪ್ಲೀಟ್ ಮಾಡ್ಕೋಬೋದು. ಪೊಲೀಸ್ ವೆರಿಫಿಕೇಷನ್ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ನೀವು ಯಾವುದೇ ಚಾರ್ಜಸ್ನ ಪೇ ಮಾಡೋ ಅವಶ್ಯಕತೆ ಇರಲ್ಲ. ನಿಮ್ಮ ಮೇಲೆ ಯಾವುದೇ ಕೇಸ್ ಅಥವಾ ಕ್ರಿಮಿನಲ್ ಕೇಸ್ ಇಲ್ಲ ಅಂದರೆ ನಿಮ್ಮ ವೆರಿಫಿಕೇಷನ್ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಪೊಲೀಸ್ ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ 1 ವೀಕ್ ಒಳಗಡೆ ನಿಮ್ಮ ಪಾಸ್ಪೋರ್ಟ್ ಪ್ರಿಂಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ನಂತರ 2 to 3 ಡೇಸ್ ಒಳಗಡೆ ನಿಮ್ಮ ಮನೆಗೆ ಬೈ ಪೋಸ್ಟಲ್ಲಿ ಪಾಸ್ಪೋರ್ಟ್ ಡೆಲಿವರ್ ಆಗುತ್ತೆ. ಸೊ ಪಾಸ್ಪೋರ್ಟ್ ಆಫೀಸ್ ಒಳಗಡೆ ಏನೆಲ್ಲ ಪ್ರೊಸೆಸ್ ಇರುತ್ತೆ, ವೆರಿಫಿಕೇಷನ್ ಯಾವ ಥರ ಇರುತ್ತೆ ಅಂತ ಕಂಪ್ಲೀಟಾಗಿ ನಿಮಗೆ ಹೇಳೋಕ್ಕೆ ಟ್ರೈ ಮಾಡಿದ್ದೇನೆ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಇನ್ನೊಂದು ವಿಷಯ, ಹೊಸ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡೋ ಪ್ರೊಸೆಸಲ್ಲಿ ಕೆಲವೊಂದು ಚೇಂಜಸ್ನ ಮಾಡಿದ್ದಾರೆ. ಗೌರ್ಮೆಂಟ್ನಿಂದ ಹೊಸ ಪೋರ್ಟಲ್ನೂ ಬಿಟ್ಟಿದ್ದಾರೆ. ಈ ಹೊಸ ಪೋರ್ಟಲಲ್ಲಿ ಯಾವ ಥರ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಬೇಕು ಅಂತ ಆದಷ್ಟು ಬೇಗ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ಥರದೇ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ, ಜೈ ಹಿಂದ್.